ಗೃಹಲಕ್ಷ್ಮಿ 19ನೇ ಕಂತು ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ಕಾಯ್ತಾ ಇರೋರು ಒಂದು ಕಡೆ ಆದರೆ 19ನೇ ಕಂತು ಪಡ್ಕೊಂಡು 20ನೇ ಕಂತು ಅಂದರೆ ಮಾರ್ಚ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರೋರು ಬಹುತೇಕ ಜನರಿದ್ದೀರಾ. ಇದರ ನಡುವೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು ಇವತ್ತು ಗೃಹಲಕ್ಷ್ಮಿ 20 ಮತ್ತು 21ನೇ ಕಂತು ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದನ್ನು ಕೇಳಿ ನನಗೂ ಕೂಡ ಆಶ್ಚರ್ಯ ಆಯಿತು. ಏನು ಹೇಳಿದ್ದಾರೆ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಕಳೆದ ವಾರ ಇದೇ ರೀತಿ ಒಂದು ಮಾಹಿತಿ ಕೊಟ್ಟಿದ್ದರು. ಈಗಾಗಲೇ ನಾವು ಜನವರಿ ಫೆಬ್ರವರಿ ಅಮೌಂಟನ್ನು ಹಾಕಿದ್ದೇವೆ. ಮಾರ್ಚ್ ತಿಂಗಳ ಹಣವನ್ನು ಇನ್ನೊಂದು 4-5 ದಿನದಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿದರು. ಬಟ್ ಆದರೆ 4-5 ದಿನ ಆಗಿ ಒಂದು ವಾರನೇ ಕಳೆದು ಹೋಯಿತು. ಬಟ್ ಆದರೂ ಕೂಡ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ. ಓಕೆನಾ. ಇದರ ಜೊತೆಯಲ್ಲಿ ಇನ್ನೊಂದು ಸ್ಟೇಟ್ಮೆಂಟನ್ನು ಇವತ್ತು ಕೊಟ್ಟಿದ್ದಾರೆ. ನಿನ್ನೆ ಅವ್ರೇನು ಹೇಳಿದ್ರು ಮಾಹಿತಿಯನ್ನು ಪ್ರೂಫ್ ಸಮೇತ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೆ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ನಲ್ಲಿ ಪ್ರೂಫ್ ಹಾಕಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಮಾಧ್ಯಮದವ್ರು ಕೇಳಿದಾಗ, ಏನಿದು ಗೃಹಲಕ್ಷ್ಮಿ ಯೋಜನೆಯ 3-4 ತಿಂಗಳ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಕೇಳಿದಾಗ ಅವ್ರು ಕೊಟ್ಟಿರ್ತಕ್ಕಂಥದ್ದು, ಈಗ ಆಲ್ರೆಡಿ ನಾನು ಫೆಬ್ರವರಿವರೆಗೂ ಹಣ ಪ್ರೋಸೆಸ್ ಮಾಡಿದ್ದೀನಿ, ಹಣ ಜಮಾ ಆಗಿದೆ, ಫೆಬ್ರವರಿವರೆಗೂ ಹಣ ಜಮಾ ಮಾಡಿದ್ದೀವಿ. ಮಾರ್ಚ್ ತಿಂಗಳದ್ದು ಸಮಸ್ಯೆ ಆಗಿದೆ. ಮಾರ್ಚ್ ತಿಂಗಳು ನಿಮಗೆ ನಾನು 2-3 ಬಾರಿ ಹೇಳಿದ್ದೀನಿ, ಮಾರ್ಚ್ ತಿಂಗಳ ಹಣ ಫೈನಾನ್ಷಿಯಲ್ ಇಯರ್ ಆಗಿರೋದ್ರಿಂದ ಪ್ರಾಬ್ಲಮ್ ಆಗಿದೆ. ಏಪ್ರಿಲ್ ತಿಂಗಳ ಹಣ ಇನ್ನೊಂದು ವಾರದಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆಶ್ಚರ್ಯ ಆಗ್ತಾ ಇದೆ, ಮಾರ್ಚ್ ತಿಂಗಳ ಹಣ ಬರದೆ ಏಪ್ರಿಲ್ ತಿಂಗಳ ಹಣ ಹೇಗೆ ಜಮಾ ಆಗುತ್ತೆ ಅಂತ ಹೇಳಿ. ನನಗನ್ಸೋ ಪ್ರಕಾರ ಫೆಬ್ರವರಿ ಅಂದರೆ 19ನೇ ಕಂತಿಂದು ಬಿಡುಗಡೆ ಆದ ನಂತರ 80% ಜನರಿಗೆ ಏನು ಜಮಾ ಆಯಿತು ಅಲ್ಲಿಂದನೂ ಪ್ರಾಬ್ಲಮ್ ಆಗಿದೆ. ಫೆಬ್ರವರಿ ಪ್ರಾಬ್ಲಮ್ ಆಗಿದೆ, ಮಾರ್ಚು ಪ್ರಾಬ್ಲಮ್ ಆಗಿದೆ. ಅವೆರಡು ಕ್ಲಿಯರ್ ಮಾಡದೇನೆ ಏಪ್ರಿಲ್ ತಿಂಗಳ ಹಣ ಜಮಾ ಮಾಡೋದು ಕಷ್ಟ ಆಗುತ್ತೆ. ಪ್ರತಿ ತಿಂಗಳು ಬರುವಂತಹ ಪೆನ್ಷನ್ ಹಣ ಮಾತ್ರ ಕರೆಕ್ಟಾಗಿ ಜಮಾ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಜೂನ್ ತಿಂಗಳಲ್ಲಿ ಜಮಾ ಆಗುವಂತಹ ಮೇ ತಿಂಗಳ ಪೆನ್ಷನ್ ಹಣ ಮೇ 30ನೇ ತಾರೀಕಿಂದ ಜಮಾ ಆಗ್ಲಿಕ್ಕೆ ಶುರು ಆಯಿತು. ಅದ್ರ ಬಗ್ಗೆ ನಾನು ಅವತ್ತೇ ಪ್ರೂಫ್ ಹಾಕಿ ವಿಡಿಯೋ ಮಾಡಿದ್ದೆ. ಸಾಕಷ್ಟು ಜನ ಫೇಕು, ಇನ್ನೂ ಜೂನ್ ತಿಂಗಳೇ ಬಂದಿಲ್ಲ, ಅಷ್ಟು ಬೇಗ ಹೆಂಗೆ ಬರೋಕ್ಕೆ ಸಾಧ್ಯ, ನಿಮ್ಮ ವಿಡಿಯೋ ಫೇಕು, ಆ ರೀತಿ ಕಮೆಂಟ್ ಮಾಡ್ತಾಯಿದ್ರಿ. ಯಾವಾಗ ಪ್ರೂಫ್ಗಳು ಜಾಸ್ತಿ ಬರೋಕ್ಕೆ ಹಿಡಿದು, ಕಮೆಂಟ್ಗಳು ಜಾಸ್ತಿ ಬರೋಕ್ಕೆ ಹಿಡಿದು, ಆವಾಗ ಹೌದು ಸರ್ ಬಿಡುಗಡೆ ಆಗಿದ್ದು ನಿಜ ಅಂಥೇಳಿ ಎಲ್ಲರೂ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರಿ. ಓಕೆನಾ. ಇನ್ನು 20ನೇ ಕಂತು ಬಿಡುಗಡೆ ಆದರೆ ನಮ್ಮ ಚಾನಲ್ನಲ್ಲೇ ಫಸ್ಟ್ ಅಪ್ಡೇಟ್ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಕ್ಕೆ ಎಲ್ಲರೂ ಲೈಕ್ ಮಾಡಿ. ಇದೇ ರೀತಿ ಪಿಂಚಣಿ ಹಣ ಯಾವ ರೀತಿ ಆಗುತ್ತೆ, PM ಕಿಸಾನ್ ಯೋಜನೆ ಹಣ ಯಾವ ರೀತಿ ಬಿಡುಗಡೆ ಆಗುತ್ತೆ, ಗೃಹಲಕ್ಷ್ಮಿ ಹಣನೂ ಅದೇ ರೀತಿ ಬಿಡುಗಡೆ, ಇಲ್ಲಿವರೆಗೂ ಆಗಿರೋ ಪ್ರಾಬ್ಲಮನ್ನು ಬಿಟ್ಟು ಆದಷ್ಟು ಬೇಗ ಮಾರ್ಚ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಲಿ ಅಂತ ನಾನು ಕೂಡ ಸರ್ಕಾರಕ್ಕೆ ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರೇ ಪ್ರೂಫ್ ಕಳಿಸ್ಬೇಕಾದ್ರೂ ಹಣ ಬಿಡುಗಡೆ ಆದರೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕನ್ನು ಫಾಲೋ ಮಾಡಿಕೊಂಡು ಮೆಸೇಜ್ ಬಂದಿರುವ ಸ್ಕ್ರೀನ್ಶಾಟನ್ನು DM ಮಾಡಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಇವತ್ತು ಮಾತಾಡಿದ್ದಾರೆ ಗೃಹಲಕ್ಷ್ಮಿ ಹಣದ ಬಗ್ಗೆ, ಅದನ್ನು ತಿಳಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ವಿತ್ ಪ್ರೂಫ್ ಸಮೇತ ತಿಳಿಸ್ತಾ ಇದ್ದೀನಿ, ಹಾಗೆ ತಿಳಿಸ್ತಾ ಇಲ್ಲ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲ್ ಫಾಲೋ ಮಾಡ್ಕೊಳ್ಳಿ, ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿ ನೀವು ನಾನು ಹಾಕಿರೋ ಪ್ರೂಫನ್ನು ಒಂದ್ಸರಿ ವೀಕ್ಷಣೆ ಮಾಡಿ. ನಿಮಗೂ ಕೂಡ ಇದೇ ರೀತಿ ಗೊಂದಲ ಆಗುತ್ತೆ. ಏನಿದೆ ಮಾಹಿತಿ, ನೈಜ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡಿದ್ದೀನಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.